ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಅಪ್ಡೇಟ್ ಇದೆ, ಗುಡ್ ನ್ಯೂಸ್ ಕೂಡ ಇದೆ. ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಇನ್ನು ಮುಂದೆ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈಗ ನಿಮಗೆ SSP ಸ್ಕಾಲರ್ಶಿಪ್ಪಿನ ಸ್ಟೇಟಸನ್ನು ನಾವು ಚೆಕ್ ಮಾಡೋಕ್ಕೆ ಹೋದಾಗ ಸ್ಟೇಟಸನ್ನು ನಾವು ಚೆಕ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಓಕೆನಾ, ನೀವು ಇಯರ್ ವೈಸು SSP ಸ್ಕಾಲರ್ಶಿಪ್ಪಿನ ಸ್ಟೇಟಸನ್ನು ಚೆಕ್ ಮಾಡ್ಬೋದು. 2000 ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ಪು ಯಾವಾಗ ಬರುತ್ತೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಮೊದಲು ಸ್ಟೇಟಸನ್ನು ಕೂಡ ನೀವು ಇದೇ ರೀತಿಯಾಗಿ ಚೆಕ್ ಮಾಡ್ಬೋದು. ಹಾಗಾಗಿ ಯಾರೆಲ್ಲ SSP ಸ್ಕಾಲರ್ಶಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಮಕ್ಕಳ ಸ್ಕಾಲರ್ಶಿಪ್ಗೆ, ದಯವಿಟ್ಟು ಈ ಒಂದು ಪೋರ್ಟಲ್ ಡೈರೆಕ್ಟ್ ಲಿಂಕನ್ನು ನನ್ನ ಒಂದು ಆಮೇಲೆ ಕೊಟ್ಟಿರ್ತೀನಿ. ಇಲ್ಲಾಂದರೆ ನೀವು ಜಸ್ಟ್ ಗೂಗಲಿಗೆ ಹೋಗಿ ಫಸ್ಟಿಂದ ತೋರಿಸ್ಬಿಡ್ತೀನಿ. SSP ಸ್ಟೂಡೆಂಟ್ ಲಾಗಿನ್ ಅಂತ ಟೈಪ್ ಮಾಡಿ. ಓಕೆನಾ, ಲಿಂಕ್ ಏನು ಬೇಡ, ಡೈರೆಕ್ಟಾಗಿ ನೀವೇ ಇಲ್ಲೇ ಇದು ಮಾಡ್ಬೋದು. SSP ಸ್ಟೂಡೆಂಟ್ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಮೊದಲೇ ವೆಬ್ಸೈಟ್ ಬರುತ್ತೆ, ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿದ್ಯಾರ್ಥಿಯ ಸ್ಟೂಡೆಂಟ್ ID ಅಂತ ಇರುತ್ತೆ. ವಿದ್ಯಾರ್ಥಿಯ ಸ್ಟೂಡೆಂಟ್ ID ಅಂತ ಇರುತ್ತೆ. ಅದು ನಿಮ್ಗೆ ಎಲ್ಲಿ ಸಿಗುತ್ತೆ? ಇದು ನಮ್ಮ ಹತ್ರ ಇಲ್ವಲ್ಲ ಸರ್ ಅಂದರೆ, ಇಲ್ಲಿ ನೋಡಿ ಕೆಳಗಡೆ ಬಂದರೆ ಇಲ್ಲಿ ನೀವು ವಿದ್ಯಾರ್ಥಿಯ ಸ್ಟೂಡೆಂಟ್ ID ನೋ ಯುವರ್ SSP ID ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ನಂಬರ್ ಯಾವ್ದು ರಿಜಿಸ್ಟರ್ ಆಗಿದೆ ಆ ನಂಬರನ್ನ ಎಂಟ್ರಿ ಮಾಡಿರಿ. ಈ ನಂಬರ್ ನಿಮಗೆ ಸಿಗುತ್ತೆ. ಓಕೆನಾ, ನೀವು ಆಮೇಲೆ ರಿಜಿಸ್ಟರ್ ಕೂಡ ಮಾಡ್ಕೋಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇಲ್ಲಿ ಆಲ್ರೆಡಿ ನಾನು ರಿಜಿಸ್ಟರ್ ಮಾಡಿರೋದ್ರಿಂದ ಯೂಸರ್ ID ಮತ್ತು ಪಾಸ್ವರ್ಡ್ ಆಟೋಮೆಟಿಕ್ ತೊಗೊಂಡಿದೆ. ಕ್ಯಾಪ್ಚಾವನ್ನು ಎಂಟರ್ ಮಾಡ್ತೀನಿ. ಕೆಳಗಡೆ ಏನು ಕ್ಯಾಪ್ಚಾ ಕೊಟ್ಟಿದ್ದಾರಲ್ಲ ಕ್ಯಾಪ್ಚಾವನ್ನು ಎಂಟರ್ ಮಾಡಿ. ಓಕೆ, ಕ್ಯಾಪಿಟಲ್ ಲೆಟರ್ ಇರೋದು ಕ್ಯಾಪಿಟಲ್ ಲೆಟ್ರಲ್ಲಿ ಎಂಟರ್ ಮಾಡಿ, ಸ್ಮಾಲ್ ಲೆಟರ್ ಇರೋದು ಸ್ಮಾಲ್ ಲೆಟರ್ ಎಂಟರ್ ಮಾಡಿ. ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಓಕೆನಾ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ಸಬ್ಮಿಟ್ ಅಪ್ಲಿಕೇಶನ್ 2023-24 ಅಂತ ಬರ್ತಾ ಇದೆ. ಆ್ಯಕ್ಚುಲಿ ಇದು ಈ ವರ್ಷಕ್ಕೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಇನ್ನೂ ಮಾಡಿಕೊಟ್ಟಿಲ್ಲ. ಯಾವಾಗ ಮಾಡಿಕೊಡ್ತಾರೆ ಅಂದರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನೀವು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಓಕೆನಾ, ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸ್ಟೂಡೆಂಟ್ ID ಡಿಫಾಲ್ಟ್ ಇರುತ್ತೆ. ಇಲ್ಲಿ ನಿಮಗೆ 2023-24 ಸೆಲೆಕ್ಟ್ ಮಾಡಿದ್ರೆ ಏನೂ ಬರೋಲ್ಲ. ಓಕೆನಾ, ಇನ್ನೂ ಸಬ್ಮಿಟೇ ಆಗಿಲ್ಲ ಅಂತ ಬರ್ತಾ ಇದೆ. ಈಗ ನಿಮಗೆ ಮತ್ತೆ ವಾಪಸ್ ಹೋಗಿ ಸ್ಟೂಡೆಂಟ್ ID ಮತ್ತೆ ವಾಪಸ್ ಹೋಗಿ ಇಯರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. 2022-23 ನಿಮಗೆ ತೋರಿಸ್ತೀನಿ ನೋಡಿ. ಮೊದಲು ಸ್ಟೇಟಸನ್ನು ಕೂಡ ಚೆಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಕೆಳಗಡೆ ಓಪನ್ ಆಗಿದೆ ನೋಡಿ, ಜಮಾ ಆಗಿರುವಂತಹ ನಿಮಗೆ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಪುಷ್ ಟು DBT ಅಂತಲೂ ಕೂಡ ಇದೆ. ಇಲ್ಲಿ ಯಾವಾಗಿಂದು ಪೋಸ್ಟ್ ಮ್ಯಾಟ್ರಿಕ್. ಓಕೆನಾ, ಇದು PUC ಲಾಸ್ಟ್ ಇಯರ್ PUC ಇದ್ದಾಗ ಬಂದಿರತಕ್ಕಂಥ ಹಣ. ದಯವಿಟ್ಟು ನೋಡ್ತಾ ಇರ್ಬೋದು ನೀವು, ಇಲ್ಲಿ 3000 ರೂಪಾಯಿ ಜಮಾ ಆಗಿರುವ ಡೀಟೇಲ್ಸ್ ಇಲ್ಲಿದೆ. ಬ್ಯಾಂಕ್ ಡೀಟೇಲ್ಸು ಯಾವ ಡೇಟಿಗೆ ಜಮಾ ಆಗಿದೆ, ಕ್ರೆಡಿಟ್ 10/2/2023. ಓಕೆನಾ, ಈ ರೀತಿಯಾಗಿ ಕೂಡ ನಿಮ್ಮ ಒಂದು ಮಕ್ಕಳ SSP ಸ್ಕಾಲರ್ಶಿಪ್ ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು. ಓಕೆನಾ, ಈ ರೀತಿಯಾಗಿ ನೀವು ಕೂಡ ಚೆಕ್ ಮಾಡಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಮತ್ತು ಈ ವರ್ಷದ್ದು ಯಾವಾಗ ಅಪ್ಲಿಕೇಶನ್ ಹಾಕಕ್ಕೆ ಬಿಡ್ತಾರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹೋದ ವರ್ಷದ್ದು ಇನ್ನೂ ಬಂದಿಲ್ವಲ್ಲ ಸರ್ ಅಂತ ನೀವು ಕೇಳೋದಾದರೆ, ಹೋದ ವರ್ಷದ್ದು ನಿಮಗೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ಈಗ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಸಾಕಷ್ಟು ಹಣ ವಿನಿಯೋಗ ಆಗ್ತಾ ಇರೋದ್ರಿಂದ ಒಂದು ಹಂತದಲ್ಲಿ ಎಲ್ಲವನ್ನ ಕೂಡ ಮುಗಿಸಿದ ಮೇಲೆ SSP ಸ್ಕಾಲರ್ಶಿಪ್ಪಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ಬೋದು. ಜಸ್ಟ್ ವೆಯ್ಟ್ ಮಾಡಿ ನೋಡೋಣ. ಓಕೆನಾ, ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇದೇ ರೀತಿ ಉಪಯುಕ್ತ ಮಾಹಿತಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.